ಪೆಟ್ರೋಲ್ ಪಂಪಿಂದ ನೇರವಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರು ಜಾಯಿನ್ ಆಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ. ಮಂಜುನಾಥ್, ಇದೀಗ ಪೆಟ್ರೋಲ್ ಬೆಲೆ ಮೂರನೇ ಬಾರಿಗೆ ಮರೋಹನ್ ಇದೀಗ ಪೆಟ್ರೋಲ್ ಬೆಲೆ ಮೂರನೇ ಬಾರಿಗೆ ಏರಿಕೆ ಆಗಿರುವಂಥದ್ದು. ಸದ್ಯಕ್ಕೆ ಜನ ಏನು ಹೇಳ್ತಾ ಇದ್ದಾರೆ, ಜೊತೆಗೆ ಪೆಟ್ರೋಲ್ ಪಂಪ್ ಮಾಲೀಕರು ಈ ಬಗ್ಗೆ ಏನು ಹೇಳ್ತಾರೆ ಅಂತ? ಸಂತೋಷ್, ಏನು ಒಂದು ದೇಶದಲ್ಲಿ ಈಗ ಮೂರನೇ ಬಾರಿಗೆ ಅಂತಂದ್ರೆ ಈ ತಿಂಗಳಲ್ಲಿ ಮೂರನೇ ಬಾರಿಗೆ ಪೆಟ್ರೋಲ್ ರೇಟ್ ಹೆಚ್ಚಿಗೆ ಆಗಿದ್ದು, ಇದು ಜನರ ಜೀವನಕ್ಕೆ ಈಗ ದೊಡ್ಡ ಜೇಬಿಗೆ ದೊಡ್ಡ ಹೊರೆ ಅಂತಾನೆ ಹೇಳ್ಬೋದು. ನಿಜಕ್ಕೂ ಕೂಡ ಪೆಟ್ರೋಲ್ ಬೆಲೆಯಲ್ಲೂ ಮತ್ತು ಡೀಸೆಲ್ ಬೆಲೆಯಲ್ಲಿ ಏನು ಪೆಟ್ರೋಲ್ಗೆ 87 ಪೈಸೆದಷ್ಟು ಏನು ಮತ್ತು ಡೀಸೆಲ್ನೇ 95 ಪೈಸೆದಷ್ಟು ಹೆಚ್ಚಿಗೆ ಆಗಿದ್ದರಿಂದ ಆ ಬಳಿಕ ಪೆಟ್ರೋಲ್ನಲ್ಲಿ 107 ರೂಪಾಯಿ ಆಗಿದೆ, 95 ರೂಪಾಯಿ ಡೀಸೆಲ್ ರೇಟ್ ಕೂಡ ಈಗಾಗಲೇ ಹೆಚ್ಚಿಗೆ ಆಗಿದೆ. ಇದಕ್ಕೂ ನಿಜಕ್ಕೂ ಕೂಡ ಜನಜೀವನ ಪರಿಸ್ಥಿತಿ ನಿಜಕ್ಕೂ ಬಿಗಡಾಯಿಸಿದೆ ಅಂತಾನೆ ಹೇಳ್ಬೋದು. ಪಂಚರಾಜ್ಯ ಚುನಾವಣೆ ಆದ ಬಳಿಕ ಈ ರೀತಿ ಸತತವಾಗಿ ಮೂರನೇ ಬಾರಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ರಿಂದ ಇದು ದೊಡ್ಡ ಮಟ್ಟಕ್ಕೆ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ನಾನು ಬೆಂಗಳೂರಿನ ಒಂದು ಹರೇಕೃಷ್ಣ ರೋಡ್ನ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಕೂಡ ಇದೀನಿ. ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಗಮನಿಸ್ತಾ ಇರಬಹುದು ವಾಹನ ಸವಾರರಿಗೂ ಕೂಡ ಈಗ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಹೊರೆ ಕೂಡ ಬೀಳ್ತಾ ಇದೀನಿ ಹೇಳ್ಬೋದು. ಇಂಥ ದೀರ್ಘಕಾಲದ ಒಂದು ಸ್ಥಿರವಾಗಿದ್ದಂತಹ ಇಂಧನ ದರಗಳಲ್ಲಿ ಜಾಗತಿಕ ಮಾರುಕಟ್ಟೆಗೆ ಬಿಸಿ ತಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ನು ಮೇ ತಿಂಗಳಲ್ಲಿ ಇದು ಮೂರನೇ ಬಾರಿಗೆ ಕೂಡ ಸತತವಾಗಿ ಏರಿಕೆ ಆಗಿದ್ರಿಂದ ಇದು ದೊಡ್ಡ ಮಟ್ಟಿಗೆ ಕೂಡ ಈಗಾಗಲೇ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ದರ ಏರಿಕೆಗೆ ಅಸಲಿ ಕಾರಣ ನಿಜಕ್ಕೂ ಏನಂತಂದ್ರೆ ಮಧ್ಯಪ್ರಾಚ್ಯ ಒಂದು ಬಿಕ್ಕಟ್ಟು ಸತತವಾಗಿ ಬಳಿಕ 5 ಪಂಚರಾಜ್ಯಗಳ ಒಂದು ಚುನಾವಣೆ ಬಳಿಕ ಒಂದು ಏರಿಕೆ ಮಾಡಿದ್ರೆ ಅನ್ನುವಂತಹ ಒಂದು ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಈ ಮಧ್ಯಪ್ರಾಚ್ಯ ಒಂದು ತಲೆದೂರು ಯುದ್ಧದಿಂದ ಈ ವಾತಾವರಣ ಸೃಷ್ಟಿಯಾಯಿತು. ಆ ಬಳಿಕ ಈಗ ಸತತವಾಗಿ ಇಂದು ರೇಟ್ ಕೇಳಿದ್ರೆ ಗಗನಕ್ಕೆ ಮುಟ್ಟಿದೆ ಅಂತ ಹೇಳ್ಬೋದು. ವಾಹನ ಸವಾರರು ಕೂಡ ಈಗಾಗಲೇ ಪೆಟ್ರೋಲ್ ಅನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ಇದನ್ನು ಗಮನಿಸ್ತಾ ಇರಬಹುದು. ಈಗ ನೋಡಿ, ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇದೆ, ತೈಲ ಬೆಲೆ ಒಂದು ಏರಿಕೆ ಆಗಿದೆ. ಇಂತಹ ತೈಲ ಬೆಲೆ ಏರಿಕೆ ಅಂದ್ರೆ ಜಾಗತಿಕ ಮಟ್ಟದಲ್ಲಿ USD ಡಾಲರ್ 104ರಷ್ಟು ಕೂಡ ಹೆಚ್ಚಿಗೆ ಆಗಿದ್ರಿಂದ ದೊಡ್ಡ ಮಟ್ಟದಲ್ಲಿ ಕೂಡ ಒಂದು ನಮ್ಮ ದೇಶದಲ್ಲಿ ಕೂಡ ಇಂಧನದ ಒಂದು ಬಿಕ್ಕಟ್ಟು ಕೂಡ ಆವರಿಸಿದೆ ಅಂತಾನೆ ಹೇಳ್ಬೋದು. ತೈಲದ ಕಂಪನಿಗಳಿಗೆ ಈಗ ದೊಡ್ಡ ಬಾರಿ ನಷ್ಟದ ಜೊತೆಗೆ ಜನರಿಗೂ ಕೂಡ ಒಂದು ದೊಡ್ಡ ಒಂದು ಹೊಡೆತ ಅಂತಾನೆ ಹೇಳ್ಬೋದು. ಇದೇ ರೀತಿಯಾಗಿ ದಿನನಿತ್ಯವಾಗಿ ಬೆಲೆ ಏರಿಕೆ ಇರ್ತಾ ಹೋದರೆ ಈ ಹಿಂದೆನೂ ಕೂಡ ಬೆಲೆ ಏರಿಕೆ ಸತತವಾಗಿ ಏರಿತ್ತು. ಇನ್ನು ದಿನನಿತ್ಯದ ವಸ್ತುಗಳು ಕೂಡ ಏರಿಕೆ ಆಗ್ತಾನೆ ಇತ್ತು. ಆ ಬಳಿಕ ಪೆಟ್ರೋಲ್ ಬೆಲೆ, ಆ ಬಳಿಕ ಈ ಹಿಂದೆ ಕೂಡ ಗ್ಯಾಸ್ ಬೆಲೆ ಜಾಸ್ತಿ ಆಯಿತು. ಆ ಬಳಿಕ ಸತತವಾಗಿ ಮೂರನೇ ಬಾರಿ ಈ ಸರಿ ಏರಿದ್ರಿಂದ ಇದಕ್ಕೂ ದೊಡ್ಡ ಮಟ್ಟದ ಹೊಡೆತ. ಯಾಕಂತಂದ್ರೆ ದಿನನಿತ್ಯ ಒಂದು ಬೆಂಗಳೂರಿನಲ್ಲಿ ನಡೆಸುವಂತಹ ಜೀವನ ಸಾಕಷ್ಟು ಕಷ್ಟ. ಇಂತಹ ಒಂದು ಸಂದರ್ಭದಲ್ಲಿ ಪೆಟ್ರೋಲ್ ರೇಟ್ ಹೆಚ್ಚಿಗೆ ಮಾಡಿದ್ದು ಒಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಸಾರ್ವಜನಿಕರು ಕೂಡ ಮುಗಿ ಬೀಳ್ತಾ ಇದ್ದಾರೆ. ಇದೇ ರೀತಿಯಾಗಿ ನಿತ್ಯ ಏನಾದರೂ ದರದಲ್ಲಿ ಮತ್ತೆ ಪರಿಷ್ಕರಣೆ ಏನಾದರೂ ಮುಂದಿನ ದಿನಗಳಲ್ಲಿ ಏರಿಕೆ ಆಯ್ತಂದ್ರೆ ಇದು ನಿಜಕ್ಕೂ ಕೂಡ ಜನರಿಗೆ ಹೊಡೆತದ ಜೊತೆಗೆ ಮತ್ತು ಜನರ ಜೇಬಿಗೆ ಕತ್ತರಿ ಅಂತಾನೆ ಹೇಳ್ಬೋದು. ಇಲ್ಲಿ ಗಮನಿಸ್ತಾ ಇರ್ಬೋದು, ಪೆಟ್ರೋಲ್ ಬಂಕ್ಗಳಲ್ಲಿ ಕೂಡ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, ಇನ್ನು ಸಾಕಷ್ಟು ಜನರಿಗೂ ಇನ್ನು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಆ ಬಳಿಕ ಇಂಧನದ ಒಂದಲ್ಲಿ ಕೂಡ ಈಗ ಆಘಾತಕಾರಿ ಅಂತಾನೆ ಹೇಳ್ಬೋದು. ಇತ್ತೀಚಿನಲ್ಲಿ ನಡೆದಿರ್ತಕ್ಕಂಥ ವಾರ್ಷಿಕ ವ್ಯವಹಾರಗಳನ್ನು ಗಮನಿಸಿದ ಸಂದರ್ಭದಲ್ಲಿ ಕೇಂದ್ರದ ಪೆಟ್ರೋಲಿಯಂನ ವ್ಯವಸ್ಥೆ ನೋಡಿದಾಗ ನಿಜಕ್ಕೂ ಕೂಡ ಈ ರೀತಿಯಾಗಿ ಜನರ ಮೇಲೆ ಒಂದು ದರದ ಬರೆ ಹೇರ್ತಾ ಇದ್ದಾರಲ್ಲ, ಅದು ನಿಜಕ್ಕೂ ಕೂಡ ದೊಡ್ಡ ಒಂದು ದುರಂತನೆ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಒಂದು ಎಲ್ಲ ಬೆಲೆ ಪ್ರಮಾಣಗಳಲ್ಲಿ ಕೂಡ ಹೆಚ್ಚಿಗೆ ಮಾಡ್ತಾ ಹೋದ್ರೆ ಇದಕ್ಕೂ ಜನರು ಏನಾದ್ರು ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಕೂಡ ಹಿಡಿ ಶಾಪ ಹಾಕ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಪರಿಷ್ಕರಣೆ ಮಾಡ್ತಾ ಹೋದ್ರೆ ಇದು ನಿಜಕ್ಕೂ ಕೂಡ ಒಂದು ಜನರಿಗೆ ಹೊರೆ, ಅದರ ಜೊತೆಗೆ ಕತ್ತರೆ ಅಂತಾನೆ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ದರ ಏರಿಕೆಯ ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿ, ವಿಜಯನಗರ ಸೇರಿ ಇಡೀ ರಾಜ್ಯಾದ್ಯಂತ ಜನ ಕಿಡಿಕಾರಿದ್ದಾರೆ. ಮೋದಿ ಸರ್ಕಾರದ ನೀತಿ ನಿರ್ಧಾರಗಳಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜನ. ಬೆಂಗಳೂರು ಸೇರಿ ಇಡೀ ರಾಜ್ಯದಾದ್ಯಂತ ದರ ಏರಿಕೆಗೆ ಜನ ಕಿಡಿಕಾರ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಮೂರನೇ ಬಾರಿ ಏರಿಕೆಯಾಗಿದೆ. ಹುಬ್ಬಳ್ಳಿ, ವಿಜಯನಗರ ಸೇರಿ ಇಡೀ ರಾಜ್ಯಾದ್ಯಂತ ಕಿಡಿಕಾರ್ತಾ ಇದ್ದಾರೆ ಜನ. ಯಾಕೆ ಪೆಟ್ರೋಲ್ ದರವನ್ನ ಸ್ಥಿರವಾಗಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಹುಬ್ಬಳ್ಳಿ, ವಿಜಯನಗರ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಪರಿಸ್ಥಿತಿ ಹೇಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿಗಳು ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. 10 ದಿನಗಳಲ್ಲಿ 3 ಬಾರಿ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರುವಂತದ್ದು. ಇದರ ಕುರಿತಂತೆ ಮಾತನಾಡಲಿಕ್ಕೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತ FS ಜಗಪ್ಪನವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಕೇಂದ್ರ ಸರ್ಕಾರ ಈಗ 3 ಬಾರಿ 10 ದಿನಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಮಾಡಿದೆ, ಏನ್ ಹೇಳ್ತೀರಿ ಸರ್? ಬಹುಶಃ ಭಾರತೀಯರಿಗೆ ಒಂದು ವಿಷಯ ನೆನಪು ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ.
ಕಾಂಗ್ರೆಸ್ ನೇತೃತ್ವದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕ್ರೂಡ್ ಆಯಿಲ್ ಪರ್ ಬ್ಯಾರಲ್ ಹೆಚ್ಚಿದ್ದ ಸಂದರ್ಭದಲ್ಲಿ ಅದಕ್ಕೆ ಸಬ್ಸಿಡಿ ಕೊಟ್ಟು 2014 ಅವಧಿಯಲ್ಲಿ 63 ಪೈಸಾ 63 ರೂಪಾಯಿ 12 ಪೈಸಾ ಪರ್ ಲೀಟರ್ನ ಪೆಟ್ರೋಲ್ನ ನಾವು ಮಾಡ್ತಾ ಇದ್ವಿ. ಇವತ್ತು ನೀವು ಹೇಳ್ದಂಗೆ 10 ದಿನದಲ್ಲಿ ಒಂದ್ಸಲ 3 ರೂಪಾಯಿ 90 ಪೈಸೆ ಏರಿಸಿದ್ರು, ಇನ್ನೊಂದ್ಸಲ 90 ಪೈಸೆ ಏರಿಸಿದ್ರು, ನಿನ್ನೆ ಮತ್ತೆ 93 ಪೈಸೆ ಏರಿಸಿದ್ದಾರೆ. ಒಟ್ಟು ಈ ಪರ್ ಲೀಟರ್ ಪೆಟ್ರೋಲ್ ಇವತ್ತು 107 ರೂಪಾಯಿ 93 ಪೈಸೆ ಆಗಿದೆ. ಇದರಿಂದ ಉತ್ಪಾದನಾ ಕ್ಷೇತ್ರದ ಮೇಲೆ ತುಂಬಾ ಕೆಟ್ಟದಾದಂತ ಪರಿಣಾಮ ಬೀಳ್ತದೆ. ಡೀಸೆಲ್ ರೇಟನ್ನು ಹೆಚ್ಚು ಮಾಡಿದ್ದಾರೆ. ಇವತ್ತು ರೈತ ತನ್ನ ಟ್ರ್ಯಾಕ್ಟರ್ ತಗೊಂಡು ಹೊಲಕ್ಕೆ ಹೋಗಕ್ಕಾಗಲ್ಲ. ಈ ಸಾರಿಗೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಬಹಳ ಎಫೆಕ್ಟ್ ಬೀಳ್ತದೆ. ಎಲ್ಲರೂ ರೇಟ್ ಹೆಚ್ಚಿಗೆ ಮಾಡ್ತಾರೆ. ಬಡವರು ಪ್ರವಾಸ ಅಥವಾ ಅಲ್ಲಿಂದ ಇಲ್ಲೇ ತಿರುಗಾಡುವಂತ ಕೆಲಸಕ್ಕೆ ಆಗಂಗಿಲ್ಲ. ಇದು ಯಾಕೆ ಹಿಂಗಾಗ್ತದೆ ಅಂತ ಹೇಳಿ ನಾವು ಗಮನ ಕೊಟ್ಟಾಗ ಭಾರತೀಯರಿಗೆ ಅನಿಸೋದು ಏನು ಅಂತಂದ್ರೆ, RSS ನೇತೃತ್ವದ ಬಿಜೆಪಿ ಸರ್ಕಾರ, ಅದರ ಪ್ರಧಾನಮಂತ್ರಿ ಆದಂತ ಮೋದಿ ಅವರು ಇರಾನ್ ನಮ್ ಕೂಡ ಬಹಳ ಆತ್ಮೀಯ ಸ್ನೇಹತೆ ಹೊಂದಿತ್ತು. ಅದು ಕ್ರೂಡ್ ಆಯಿಲ್ ಅನ್ನ ಪೂರೈಸುವುದರಲ್ಲಿ ಅಗ್ರಗಣ್ಯ ರಾಷ್ಟ್ರ. ಅದು ಆ ಕ್ರೂಡ್ ಆಯಿಲ್ ಅನ್ನ ಹೇಗೆ ಅವರು ಭಾರತದಿಂದ ಖರೀದಿ ಮಾಡ್ತಿದ್ರು ಅಂದ್ರೆ, ಭಾರತೀಯ ರೂಪಾಯಿಯಲ್ಲಿ ಅದನ್ನ ಖರೀದಿ ಮಾಡ್ತಾ ಇದ್ರು. ಫಾರಿನ್ ಎಕ್ಸ್ಚೇಂಜ್ ಹೋಗ್ತಿದ್ದಿಲ್ಲ ಅದು. ಇವತ್ತು ಮುಸ್ಲಿಂ ವಿರೋಧಿಯ ರಾಜಕಾರಣ RSS ಎಂದು ಇವತ್ತು ಭಾರತವನ್ನ ಸಂಕಷ್ಟಕ್ಕೆ ಈಡು ಮಾಡಿದೆ. ಎಲ್ಲಿವರೆಗೆ ಸಂಕಷ್ಟಕ್ಕೆ ಈಡು ಮಾಡಿದೆ ಅಂದ್ರೆ ಗ್ಯಾಸೆಯಲ್ಲಿ ಇವತ್ತು. ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂತ FS ಜಗಪ್ಪನವರ ಮಾತಾಗಿರುವಂತದ್ದು. ಕೇಂದ್ರ ಸರ್ಕಾರದ ಮತ್ತು ಪ್ರಧಾನಿಯವರ ವಿಫಲದ ನಿರ್ಧಾರಗಳು ಮತ್ತು ಜನ ವಿರೋಧಿ ನೀತಿಗಳಿಂದಾಗಿ ಜನರು ಈಗ ಬೆಲೆ ಏರಿಕೆಯ ಬರೆಯನ್ನು ಇಳಿಸಿಕೊಳ್ಳಬೇಕಾಗಿ ಪರಿಸ್ಥಿತಿ ಬಂದಿದೆ ಎಂಬ ಮಾತುಗಳನ್ನು ಹೇಳ್ತಾ ಇರುವಂತದ್ದು. ಮಂಜುನಾಥ್, ಫ್ರೀಡಂ ಟಿವಿ, ಹುಬ್ಬಳ್ಳಿ. ರಾಷ್ಟ್ರಗಳಲ್ಲಿ ಯುದ್ಧದ ಹಿನ್ನೆಲೆ ಕೂಡ ಇವತ್ತು ನಮ್ಮ ಭಾರತದ ದೇಶಗಳಲ್ಲಿ ಕೂಡ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಹೆಚ್ಚಳ ಆಗಿರುವಂತದ್ದು. ನಾವು ಹೊಸಪೇಟೆ ನಗರದ ಹೊರವಲಯದಲ್ಲಿರ್ತಕ್ಕಂಥ ಪೆಟ್ರೋಲ್ ಬಂಕ್ ಬಳಿ ಇರುವಂತದ್ದು. ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ. ಏನು ಪೆಟ್ರೋಲ್ ಹೆಚ್ಚಳ ಆಗಿರುವಂತದ್ದು, ಗ್ರಾಹಕರಿಗೆ ಕೂಡ ಇದರ ಬಿಸಿಯನ್ನ ತಟ್ಟಿರುವಂತದ್ದನ್ನ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಕೂಡ ಇವತ್ತು ಈಗಾಗಲೇ ಕಚ್ಚಾ ತೈಲ ಬೆಲೆ ಹೆಚ್ಚಳ ಆಗಿದ್ದರಿಂದ ಸಹಜವಾಗಿಯೇ ಕೂಡ ಇವತ್ತು ಪೆಟ್ರೋಲ್ ದರ ಹೆಚ್ಚಳ ಆಗಿರುವಂತದ್ದು. ಇನ್ನೊಂದು ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ. ಏನು ಪೆಟ್ರೋಲ್ ದರ 109 ರೂಪಾಯಿ 23 ಪೈಸೆ ಇರುವಂತದ್ದು. ಆದ್ರೆ ಇನ್ನೊಂದು ಗಮನಿಸುವಂತದ್ದು ಏನಂತಂದ್ರೆ, ಇದು ಕಳೆದ 10 ದಿನಗಳಲ್ಲಿ 3 ಬಾರಿ ಪರಿಷ್ಕೃತಗೊಂಡಿರ್ತಕ್ಕಂಥದ್ದು. ಏನೋ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇರುವ ಹಾಗೆ ಗ್ರಾಹಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಯಾಕಂತಂದ್ರೆ ಇವತ್ತು ಗ್ರಾಹಕರಿಗೆ ಬಿಸಿ ತಟ್ಟಿರೋದು ಅಂದ್ರೆ ಜೇಬಿಗೆ ಇವತ್ತು ಕತ್ತಿರಿ ಹಾಕುವಂತ ಕೆಲಸ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದಾವೆ. ಆಮೇಲೆ ಇನ್ನೊಂದು ನಾವು ಗಮನಿಸುವಂತದ್ದು ಏನಂತಂದ್ರೆ, ಇಲ್ಲಿ ಈಗಾಗಲೇ ಡೀಸೆಲ್ ಇರ್ತಕ್ಕಂಥದ್ದು 92 ರೂಪಾಯಿ ಇತ್ತು. ಆದ್ರೆ ಇವತ್ತು ಡೀಸೆಲ್ ಬಂದಿರತಕ್ಕಂಥದ್ದು ಇವತ್ತು 98 ರೂಪಾಯಿ ಕೂಡ ಹೆಚ್ಚಳ ಆಗಿರುವಂತದ್ದು. ಅಂದ್ರೆ ಕಳೆದ 10 ದಿನಗಳಲ್ಲಿ ಬರೋಬ್ಬರಿ 3 ಬಾರಿ ಅತಿ ಹೆಚ್ಚು ಪರಿಷ್ಕರಣಾ ದರ ಹೆಚ್ಚಳ ಆಗಿರುವಂತದ್ದು ನಾವು ನೋಡ್ತಾ ಇದ್ವಿ. ಇನ್ನೊಂದು ಬಾರಿ ಈ ಭಾಗದಲ್ಲಿ ನಾವು ನೋಡುವುದಾದ್ರೆ ಡೀಸೆಲ್ ದರ ನಾವು ತೋರಿಸ್ತಾ ಹೋಗ್ತೀವಿ. ಏನಂತಂದ್ರೆ, ಇಲ್ಲಿ ಏನೋ ಕಳೆದ 10 ದಿನಗಳ ಹಿಂದೆ 92 ರೂಪಾಯಿವನ್ನ ಇತ್ತು. ಆದ್ರೆ ಇವತ್ತು 98 ರೂಪಾಯಿಗೆ ಇವತ್ತು ಡೀಸೆಲ್ ಕೂಡ ಹೆಚ್ಚಳ ಆಗಿರುವಂತದ್ದು ನಾವು ತೋರಿಸ್ತೇವೆ. ಅಂದ್ರೆ 97 ರೂಪಾಯಿ 23 ಪೈಸೆ ಹೆಚ್ಚಳ ಆಗಿರುವಂತದ್ದು. ಆದ್ರೆ ಕಳೆದ 10 ದಿನಗಳಿಂದ 6 ರೂಪಾಯಿ ಹೆಚ್ಚಳ ಆಗಿರುವಂತದ್ದು. ಪೆಟ್ರೋಲ್ ಕೂಡ ಅದೇ ರೀತಿಯಾಗಿ 102 ಇದ್ದದ್ದು 103 ಇದ್ದದ್ದು ಇವತ್ತು 109 ರೂಪಾಯಿ ಹೆಚ್ಚಳ ಆಗಿರುವಂತದ್ದು. ಒಟ್ಟಾರೆಯಾಗಿ ಹೇಳುವುದಾದ್ರೆ ಇವತ್ತು ಮಧ್ಯಪ್ರಾಚ್ಯಗಳ ರಾಷ್ಟ್ರದ ಯುದ್ಧದ ಭೀತಿಯಿಂದ ಇವತ್ತು ನಮ್ಮ ದೇಶದಲ್ಲಿ ಕೂಡ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಕೂಡ ಹೆಚ್ಚಳ ಆಗಿರುವಂತದ್ದು. ಭೀಮರಾಜ್, ಫ್ರೀಡಂ ಟಿವಿ, ವಿಜಯನಗರ.